ಇವಳು ಹೋಗ್ಬೇಡ ಅಂತವಳೆ, ಯಾಕೆ ಹೋಗ್ಬೇಡ ಅಂತ ಕೇಳಿಸ್ಕೊಳ್ಳೋಣ. ಗೈಸ್ ನಾನು ಒಂದು ಬುಕ್ ನೋಡಿದೆ, ಖಾಲಿ ಗೈಸ್ ಖಾಲಿ ಮಾಡೋ ತನಕ ಅಟ್ಟಾಡ್ಸಿದ್ದೀನಿ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ವ್ಲಾಗ್. ಸೊ ಗೈಸ್, ಇವತ್ತು ಈಕ್ಷು ಅವ್ರ ಮನೆಗೆ ಹೋಗ್ತಾ ಇದ್ದಾಳೆ. ಇಷ್ಟು ದಿನ ನಮ್ಮ ಮನೇಲಿ ಇದ್ಲು, ತುಂಬಾ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ಲು. ಬಟ್ ಅವಳು ಇನ್ಮೇಲೆ ವ್ಲಾಗಲ್ಲಿ ಕಾಣಿಸ್ಕೊಳ್ಳಲ್ಲ. ಅವಳು ಇವತ್ತು ಮನೆಗೆ ಹೋಗ್ತಾ ಇದ್ದಾಳೆ, ಅವ್ರ ಮನೆಗೆ. ಆಂಟಿ ಇವತ್ತು ಹೊರಟಿದ್ದಾರೆ ಅವ್ರ ಮನೆಗೆ ಹೋಗೋದಕ್ಕೆ. ಅವಳಿಗೆ ಹಾಯ್ ಮಾಡು ಅಂತ ಅಂದರೆ ಬೇಜಾರಲ್ಲಿದ್ದಾಳೆ ಅವಳು, ಹಾಯ್ ಕೂಡ ಮಾಡ್ತಾ ಇಲ್ಲ. ನಾನು ಕೂಡ ಅವ್ರನ್ನ ಕಳಿಸ್ಬರೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ನಾನು ಇವತ್ತು ಹೋಗಿ ನಾಳೆ ಬರ್ತೀನಿ ವಾಪಸ್ಸು. ಗೈಸ್, ಇವಾಗ ನಾನು ಮತ್ತು ಈಕ್ಷು ಇಬ್ಬರು ಕೂಡ ನಮ್ಮ ಅಪ್ಪನ ಜೊತೆ ಬೆಳ್ಗೋಡಿಗೆ ಬಿಡಿಸ್ಕೊಳ್ತಾ ಇದ್ದೀವಿ. ಯಾಕಂದರೆ ಇಲ್ಲಿಂದ ವೆಹಿಕಲ್ ಇಲ್ಲ, ಸೊ ಹಂಗಾಗಿ. ಗೈಸ್, ಇವಾಗ ನಾವು ಗಡಿಗೆ ಬಂದು ಇಳ್ಕೊಂಡಿದ್ದೀವಿ. ಇಲ್ಲಿ ನೋಡಿದ್ರೆ ಬಸ್ ನಮಗೆ ನಾವು ಬಂದಿದ್ದಕ್ಕೆ 10 ನಿಮಿಷ ಹಿಂದೆನೇ ಹೋಗ್ಬಿಟ್ಟಿದೆ. ಬಸ್ ಮಿಸ್ ಆಗಿದೆ ಗೈಸ್. ಇವಾಗ ಇಲ್ಲಿ ನಿಂತ್ಕೊಂಡು ಏನು ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಕಾಯ್ತಾ. ಗೈಸ್, 2 ಲಗೇಜ್ ಇರೋದ್ರಿಂದ ಏನು ಮಾಡೋದು ಅಂತ ಗೊತ್ತಾಗದೆ ನಾವು ಆಟೋ ಹತ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಸೊ ಗೈಸ್, ಫೈನಲಿ ಇವಾಗ ಮನೆ ಹತ್ರ ಬಂದ್ವಿ. ಇವಾಗ ಹೋಗಿ ಇಳ್ಕೊಂಡು ಫ್ರೆಶ್ ಅಪ್ ಆಗಿ ಆಮೇಲೆ ನಿಮಗೆ ಸಿಗ್ತೀನಿ. ಖುಷಿ ಆಯ್ತಾ ಮನೆಗೆ ಬಂದಿದ್ದು? ಹೋಗೋಣ ಗೊಳ್ಗಂಟೆಗೆ? ಹಾಂ, ಬೇಡ, ಯಾಕೆ? ನಾನು ಹೊರಟೆಪ್ಪ, ಈಗ ಹೋಗ್ತೀನಿ. ಈಗ ಹೊರಡ್ಲಾ? ಬಾ ನೀನು, ಗೊಳ್ಗಂಡಿಗೆ ಹೋಗೋಣ. ಬತ್ತೀಯ ಮತ್ತೆ? ಹಾಂ ಗೈಸ್, ನೋಡಿ ಇವಳು ಒಂದು ಸ್ವಲ್ಪಕ್ಕೇ ಯಾವ ಥರ ಸಿಟ್ಟು ಮಾಡ್ಕೊಳ್ತಾಳೆ ಅಂತ. ಮಾತಾಡ್ಸಿದ್ರೆ ಮಾತೇ ಆಡಲ್ಲ. ಬಟ್ ಒಳಗಂಡಿಗೆ ಹೋಗೋಣ. ಕೈ ತೆಗಿ ಕೈಯ. ಯಾಕೆ ಗೊಳ್ಗಂಡೆ ಚೆನ್ನಾಗಿಲ್ವಾ? ಹಾ, ನೋ, ವೈ ನೋ? ಕವಿ ದೊಡ್ಡಮ್ಮ ದೊಡ್ಡಪ್ಪ ಎಲ್ಲರನ್ನು ಮಿಸ್ ಮಾಡ್ಕೊಳ್ಳಲ್ವ ನೀನು? ಹಾ, ಮಿಸ್ ಮಾಡಲ್ವಾ? ಯಾಕೆ? ಮತ್ತು ದೊಡ್ಡಪ್ಪ ಅದ ತಗೊಬನ್ನಿ ಇದ ತಗೊಬನ್ನಿ ಅಂತಿದ್ದೆ. ಈಗ ಬೇಡವಾ ದೊಡ್ಡಪ್ಪ? ಬೇಡ, ಇಲ್ಲೇ ಇರ್ತೀಯಾ? ನಾನು ಹೋದ್ಮೇಲೆ ಏನು ಮಾಡ್ತೀಯ? ನಾನು ಹೋದ್ಮೇಲೆ ಏನು ಮಾಡ್ತೀಯ ಹೇಳು? ಆಮೇಲೆ ಊಟ ಯಾರು ಮಾಡ್ತಾರೆ? ಊಟ ನೀನು ತಿನ್ನಿಸ್ಬೇಕಪ್ಪ. ನೀನು ತಿನ್ನಿಸ್ಬೇಕು, ಹಂಗೆಲ್ಲ ಮಾಡಬಾರ್ದು. ಗುಡ್ ಗರ್ಲ್ ಅಲ್ಲ ಅದು, ಬ್ಯಾಡ್ ಗರ್ಲ್ ಹ್ಯಾಬಿಟ್. ಮುತ್ತ ಕೂಡ ನನ್ನ ಮುಂದೆ ತೆಗೆದ ಸ್ಟಿಕ್ಕರ ಹೋಯ್ತು. ಅಲ್ಲೆಲ್ಲ ಹೋಯ್ತು. ನಿದ್ದೆ ಬರ್ತಿದ್ದಾವ ಮತ್ತೆಲ್ಲ. ನಾಳೆ ರಾಧೆ ಮಾಡೋಣ ನಿನ್ನ. ಹೆಂಗ್ ಮಾಡೋಣ? ಇವತ್ತು ಮಾಡಿದಲ್ಲ ಕೃಷ್ಣ, ಹಂಗೆ ನಾಳೆ ರಾಧೆ ಮಾಡೋಣ. ಓಕೆನಾ? ಡನ್. ಎಲ್ರದ್ದು ಕಾಫಿ ಆಯ್ತಾ ಕೇಳು ಫಸ್ಟ್. ಏನು ಮಾಡ್ತಿದ್ದೀರಾ? ನಾನು ನಿಮಗೆ ತುಂಬ ಇಷ್ಟನಾ? ಇಷ್ಟ ಆಗಿದೆ ನಮ್ಮ ಅಕ್ಕನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋನ ಎಲ್ಲರೂ ಕೂಡ ಸ್ಕಿಪ್ ಮಾಡ್ದಲೆ ಫುಲ್ ವಿಡಿಯೋ ನೋಡಿ. ಅಷ್ಟೇ. ಅದು ಏನಂತ ಮಾತಾಡ್ತೈತೆ ಹೇಳು ಪಾಪು ಫೋನಲ್ಲಿ? ಸಾಕು ಮಂಕ ಅಂತ. ಪಾನಿಪುರಿ ನಂದಂತವ. ನಮಗೇನಂತ ಹೇಳ್ತು?
ಗೈಸ್ ಈಕ್ಷುಗೆ ಬೇಜಾರಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಬಬಲ್ಸ್ನ ಇಟ್ಕೊಂಡು ಆಟ ಆಡಿಸ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಶೃಂಗೇರಿಗೆ ಹೋದಾಗ ತೊಗೊಬಂದಿದ್ದು ಬಬಲ್ಸ್ ಗೈಸ್ ಇದು ಫುಲ್ಲು ಚೆಲ್ಲಿ ಹಾಳು ಮಾಡಿ ಇಟ್ಟಿದ್ದಾಳೆ. ಹಂಗಾಗಿ ಅವ್ರ ಅಜ್ಜಿ ಒಂದು ಶಾಂಪ್ ಹಾಕಿ ನೀರು ಹಾಕಿ ಇದನ್ನ ರೆಡಿ ಮಾಡಿದ್ದಾರೆ. ಬಟ್ ಅದು 50 ರೂಪೀಸ್ ತೊಗೊಂಬಂದಿದ್ದು ಬಬಲ್ಸ್ ಇತ್ತಲ್ವ, ಅದು ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ಒಂದು ಕೂಡ ಬಬಲ್ಸ್ ಬರ್ತಾನೆ ಇರಲಿಲ್ಲ. ಇದ್ರಲ್ಲಿ ಮಾತ್ರ ಶಾಂಪೂಲಿ ಡವ್ ಶಾಂಪೂ ಹಾಕಿರೋದು, ಡವ್ ಮತ್ತು ಕ್ಲಿನಿಕ್ ಪ್ಲಸ್ ಎರಡನ್ನೂ ಹಾಕಿರೋದು. ತುಂಬಾ ಚೆನ್ನಾಗಿ ಬರ್ತಾ ಇದೆ ಬಬಲ್ಸು. ಇವಳಂತೂ ನೋಡಿ ಎಷ್ಟು ಖುಷಿಯಾಗಿ ಕುಂಟಾಡ್ತಾ ಇದ್ದಾಳೆ ಅಂತ. ನೋಡಿ ಗೈಸ್ ಎಷ್ಟು ಬಬಲ್ಸ್ ಬರ್ತಾ ಇದೆ ಅಂತ. ಅದರಲ್ಲಂತೂ ಸುಮ್ಮನೆ ದುಡ್ಡು ಕೊಟ್ಟು ತಗೊಳ್ಳೋದು ವೇಸ್ಟ್, ಅದ್ರ ಬದಲು ಮನೇಲಿ ಈ ಥರ ಮಾಡ್ಕೊಡೋದೇ ಬೆಸ್ಟು. ಹೆಂಗಾಗಿದೆ ನಿನ್ನ ಕೂದಲು ನೋಡಿ ಹೆಂಗಾಯಿತು ಇಶಿ, ಫುಲ್ ಖಾಲಿ ಗೈಸ್. ಖಾಲಿ ಮಾಡೋ ತನಕ ಅಟ್ಟಾಡ್ಸಿದ್ದೀನಿ. ಏನು ನಿಂಗೆ ಕೂದಲ ನೋಡಿಲ್ಲಿ ಇದ್ರದ್ದು ಇನ್ನೊಂದ್ಸತಿ ಯಾಕನಾ ಇರು ಪೂರ್ತಿ ಹಾಕ್ತೀನಿ. ಎಂತಲ್ಲ ಇನ್ನು ಬರುತ್ತೆ ಲೈನಲ್ಲಿ. ಕಣ್ಮುಚ್ಚು ಹಿಂಗೆ ಇರೋ. ಖಾಲಿ ಇಷ್ಟು ತನಕ ಆಟಾಡ್ಸಿದ್ದೀನಿ ಅಕ್ಕನ್ನ. ಬಾಯ್, ನಾನು ಹೊರಟೆ. ಯಾಕಿರಬೇಕು ಇಲ್ಲಿ? ಏನು ಮಾಡಲಿ ನಾನು? ಇಲ್ಲಿ ಏನು ಮಾಡಲಿ? ನೀನು ಆಟಾಡೋದೇ ಇಲ್ಲ ನನ್ನ ಜೊತೆ. ನಾನು ಏನು ಮಾಡಲಿ ಇಲ್ಲಿ ಕುತ್ಕೊಂಡು? ಏನು ಆಟಾಡೋಣ? ಏನ ಏನು ಆಟಾಡೋಣ? ಇದು ನಾಳೆ ನಿನ್ನ ರಾಧೆ ಮಾಡ್ತೀನಲ್ಲ ಅದಕ್ಕೆ ಇದು ಓಕೆನಾ? ಇದು ಹಿಂಗೆ ಇರಲಿ. ಡೋಂಟ್ ಟಚ್ ಇಟ್, ಕಮ್ ಹಿಯರ್. ತುಣಿ ಪೆಟ್ಲು ತುಣಿ. ಇಲ್ಲ ಒಂಚೂರು ಮುಂದಕ್ಕೆ ಬಿಡ್ತೀನಿ, ಹಿಡ್ಕ ಹಿಂಗೆ. ನಮ್ಮ ಈಕ್ಷು ಸೈಕಲ್ ತುಣಿತಾವಳೆ. ತುಣಿ ಪೆಟ್ಲು ತುಣಿ. ನಮ್ಮ ಈಕ್ಷು ಸೈಕಲ್ ತುಣಿತಾವಳೆ ಗೈಸ್. ತುಣಿ 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 ಹಂಗೆ, ಗುಡ್ ಗರ್ಲ್. ಬಾ ಬಾ ಬಾ. ಬಾ ತುಣಿ ತುಣಿ. ಗುಡ್ ಗರ್ಲ್ ಹಂಗೆ. ವಾವ್, ಸೂಪರ್. ಬೇಕಿತ್ತು ಗೈಸ್. ಈ ಪಾಂಡ ಮತ್ತು ಸೈಕಲ್ನ ಅವರಮ್ಮ 1 ವರ್ಷ ಇದ್ದಾಗಲೇ ತೊಗೊಬಂದು ಕೊಟ್ಟಿದ್ದು. ಬಟ್ ಅವಳು ಅವಾಗ ಯೂಸೇ ಮಾಡ್ತಾ ಇರಲಿಲ್ಲ. ಸೈಕಲ್ ಮೇಲೆ ಕೂತ್ರೂ ಅವಳಿಗೆ ಕಾಲು ಎಟಕ್ತಾ ಇರಲಿಲ್ಲ. ಬಟ್ ಇವಾಗ ಕಾಲೆಲ್ಲ ಎಟಕ್ತಾ ಇದೆ ನೋಡಿ. ಅವ್ರ ದೊಡ್ಡಮ್ಮ ಮನೆ ಹತ್ರ ಬಂದ್ಲು. ಗೈಸ್ ದೊಡ್ಡದಾಗಿ ಮೆಹಂದಿ ಬಿಡಿಸ್ಕೊಂಡ್ಲು. 5 ನಿಮಿಷನೂ ಇದನ್ನ ಇಟ್ಕೊಳ್ಳಿಲ್ಲ ಗೈಸ್. ಏನಾಯ್ತು? ಅಲ್ಲಿಗೆ ಕೊರಿಸ್ತಿದೀಯಾ? ಏನಾಯ್ತು? ಕಡಿತೈತಾ? ಇಲ್ಲ, ತಡಿತೀರಿ ಮೆಹಂದಿ ತೋರ್ಸೋಣ. ಗೈಸ್ ನಾನು ಒಂದು ಬುಕ್ ನೋಡಿದೆ. ಬಟ್ ಆ ಬುಕ್ನ ನೋಡಿ ನನಗೆ ನನ್ನ ಚೈಲ್ಡ್ಹುಡ್ ನೆನಪಾಯಿತು. ಯಾಕೆ ಅಂದರೆ ನಮ್ಮ ಈಕ್ಷಾ ಅದೇ ಥರ ಮಾಡಿಟ್ಟಿದ್ದಾಳೆ. ನಿಜವಾಗ್ಲೂ ಹೇಳಬೇಕು ಅಂದರೆ ಇವಾಗಿನ ಮಕ್ಕಳು ಅಪ್ಡೇಟ್ ಆಗಿದ್ದಾರೆ, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ನಿಜವಾಗ್ಲೂ ಅದೆಲ್ಲ ಅರ್ಧಕ್ಕರ್ಧ ಸುಳ್ಳು. ಬಟ್ ಬೇರೆ ವಿಷಯದಲ್ಲಿ ಅಪ್ಡೇಟ್ ಆಗಿರ್ಬೋದು. ಬಟ್ ಈ ಬುಕ್ಕು ಬರೆಯೋ ವಿಷಯದಲ್ಲಿ ನಿಜವಾಗ್ಲೂ ಅವ್ರು ಅಪ್ಡೇಟ್ ಆಗೇ ಇಲ್ಲ. ಹೆಂಗೆ ನಾವು ಯಾವ ರೀತಿ ಇದ್ವಿ ಅದೇ ರೀತಿ ಅವರು ಕೂಡ. ನೋಡಿ ಈ ಬುಕ್ಕು ಇವಾಗ ಅದರೊಳಗಡೆ ಏನಿದೆ, ಯಾವ ರೀತಿ ಆಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ನೋಡಿ. ಮೈ ಫಸ್ಟ್ ಬುಕ್ ವರ್ಡ್ಸ್ ಅಂತ ಇದೆ. ಈ ಬುಕ್ನ ತೆಗಿತಾ ಇರ್ತೀನಿ ನೋಡಿ ಗೈಸ್. ಈ ಬುಕ್ನ ನೋಡಿ ನಿಮಗೆಲ್ಲ ನಿಮ್ಮ ಚೈಲ್ಡ್ಹುಡ್ ನೆನಪಾಗ್ತಾ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನೋಡಿ ಇಲ್ಲಿ
ಈ ಬುಕ್ನ ನೋಡೋದಕ್ಕೆ 2 ಕಣ್ಣು ಸಾಲ್ತಾ ಇಲ್ಲ. ನೀವು ಇದೇ ರೀತಿ ನಿಮ್ಮ ಬುಕ್ನ ಹಾಳು ಮಾಡ್ಕೊಳ್ತಿದ್ರಾ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನಂತೂ ಸಿಕ್ಕಾಬಿಟ್ಟೆ ಹರಿದಾಕೊಳ್ತಿದ್ದೆ ಬುಕ್ನ. ಸೇಮ್ ಇದೇ ಥರ ಇಲ್ಲಿ ನೋಡಿ, ಇಲ್ಲಿ ನನ್ನ ಬುಕ್ಕು ಕೂಡ ಹಿಂಗೆ ಆಗ್ತಿತ್ತು. ಎಲ್ಲ ಗೀಜಿಟ್ಟಿದ್ದಾಳೆ, ಗೀಜಿ ಅರ್ದಿ. ವಾವ್, ಇದು ನೋಡಿ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಇಲ್ಲಿ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಆಗೋಗ್ಬಿಟ್ಟಿದೆ. A for apple, B for banana, C for cherries. ನಮಗಿದ್ದು A for apple, B for ball, C for cat. ಗೊಂಬೆ ನೋಡಿ ಎಷ್ಟು ಚೆನ್ನಾಗಿದ್ದಿದ್ದು ಗೊಂಬೆನ ಯಾವ ರೀತಿ ಮಾಡಿಟ್ಟಿದ್ದಾಳೆ ಅಂತ ಗೀಜ್ ಹಾಕಿದ್ದಾಳೆ ಫುಲ್ಲು. ಸದ್ಯ ಇದ್ರೊಳಗಂತನೂ ಚೆನ್ನಾಗಿ ಇಟ್ಟಿದ್ದಾಳಲ್ಲ, ಅದೊಂದೇ ಖುಷಿ. ಇದೊಂದೇ ಗೈಸ್ ಬುಕ್ಕು ಇಷ್ಟು ಚೆನ್ನಾಗಿರೋದು ಅಂತ ಅಂದರೆ, ಹೊರಗಡೆ ಬಿಟ್ಟು ಒಳಗಡೆ ಇಷ್ಟು ಚೆನ್ನಾಗಿರೋದು ಅಂದರೆ ಇದೊಂದೇ ಬುಕ್ಕು. ನೋಡಿದ್ರೆ ಗೈಸ್ ಯಾವ ರೀತಿ ಮಾಡಿಟ್ಟಿದ್ದಾಳೆ ಬುಕ್ನ ಅಂತ. ಅವಳು ಇದನ್ನೇ ಮಾಡೋದು ಕೆಲಸ. ಅಲ್ಲೂ ಕೂಡ ನಮ್ಮ ಮನೇಲೂ ಅಷ್ಟೇ, ಗೋಡೆಗೆಲ್ಲ ಗೀಜ್ ಬಂದಿದ್ದಾಳೆ. ರೆಡ್ ಪೆನ್ನಲ್ಲೆಲ್ಲ ಪೆನ್ನು 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 ಅಂತ ಅಂತಾಳೆ. ಒಂದು ಪೆನ್ ಫುಲ್ಲು ಹಿಂಗೆ ಖಾಲಿ ಮಾಡಿದ್ದಾಳೆ. ಅಷ್ಟು ಗೀಜಿಟ್ಟಿದ್ದಾಳೆ ಬುಕ್ಕಿಗಂತೂ. ನಂದು ಹಳೆ ನೋಟ್ಸ್ಗಳನ್ನೆಲ್ಲ ಕೊಟ್ಟಿದ್ದೆ, ಅದಕ್ಕೆಲ್ಲ ಗೀಜಿಟ್ಟು ಅವಳಿಗೆ ಒಂದು ಸತಿ ಯೂಸ್ ಮಾಡಿದ್ದು ಮತ್ತೆ ಇನ್ನೊಂದು ಸತಿ ಯೂಸ್ ಮಾಡೋ ಹಾಗಿಲ್ಲ. ಆ ರೀತಿ ಪದೇ ಪದೇ ನನಗೆ ಬೇರೆ ಬುಕ್ ಬೇಕು, ನನಗೆ ಹೊಸದು ಬೇಕು, ಹೊಸ ಪೆನ್ ಬೇಕು, ಹೊಸ ಪೆನ್ ಬೇಕು ಅಂತ ಕಮ್ಮಿ ಹಠ ಮಾಡ್ತಿರಲಿಲ್ಲ, ಸಿಕ್ಕಾಬಟ್ಟೆ ಹಠ ಮಾಡ್ತಾಳೆ. ಸೊ ಇಷ್ಟೇ ಗೈಸ್, ಇವಾಗ ಮಲ್ಕೊಳ್ತೀವಿ. ಮಲ್ಕೊಂಡ್ಬಿಟ್ಟು ನಾಳೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಏನಕ್ಕೆ ಹೋಯ್ತು ದೀಕ್ಷು? ಯಾರ್ದು ಸರಾ? ಗೈಸ್, ಇವಳು ಅವ್ರ ಅಜ್ಜಿ ತೊಡೆ ಮ್ಯಾಗ ಬಂದ್ಬಿಟ್ಟು ಕುತ್ಕೊಂಡ್ಬಿಟ್ಟು, ಅಜ್ಜಿ ನಂದು ಚಿನ್ನದ ಸರ ಮದ್ವೆಗೆ ಹಾಕೋಗಿದ್ನಲ್ಲ ಏನು ಮಾಡಿದೆ, ಚಿನ್ನದ ಉಂಗುರ ಚಿನ್ನದ ಸರ ಎಲ್ಲ ಏನು ಮಾಡಿದೆ ಅಂತ ಕೇಳ್ತಾ ಇದ್ದಾಳೆ. ಎಷ್ಟು ಖತರ್ನಾಕಿದ್ದಾಳೆ ಲೆಕ್ಕಾಕಿ ಗೈಸ್. ಆಮೇಲೆ ಬಂದ್ಬಿಟ್ಟು ಅಂಗಡಿ ಮನೇಲಿ ನನಗೆ ಡೈರಿ ಮಿಲ್ಕ್ ಕೊಡಿಸು ಅಂತ ಕೇಳ್ತಾ ಇದ್ದಾಳೆ. ನಾನು ತಗೋ ಹೊರಟೆ ಚಿನ್ನದ ಸರವ. ನಾನು ಕಿತ್ಕೊ ಓಡೋದೆ ಈಗ. ಗೈಸ್ ನೋಡಿ ಗೈಸ್, ಈ ಕ್ಷಣ ರಾಧೆ ಮಾಡಿದ್ದೀನಿ, ಹೆಂಗ್ ಕಾಣ್ತಿದ್ದಾಳೆ. ಏನ್ ತಿಂದೆ? ಬಿಸ್ಕೆಟ್ ಕೋನ್ ಐಸ್ ಕ್ರೀಮಾ? ನೀಟಾಗಿ ಗೈಸ್, ನಮ್ಮ ಆಂಟಿ ಇವಳಿಗೆ ಕೋನ್ ಐಸ್ ಕ್ರೀಮ್ ತಗೊಬಂದ್ಬಿಟ್ಟು ಕೊಟ್ಟರು ಆಯ್ತಾ. ಇವಳು ತಿಂದುಬಿಟ್ಟು ಫುಲ್ಲು ಕೈಗೆಲ್ಲ ಮಾಡ್ಕೊಂಡು ಮುಖಕ್ಕೆ ಫುಲ್ಲು ಬಳ್ಕೊಂಡಿದ್ಲು ಗೈಸ್. ಹೆಂಗಾಗಿತ್ತು ಗೊತ್ತಾ ಇವಳ ಮುಖ, ಅವಳ ಜೋಕರ್ ಮುಖ ಆದಂಗೆ ಆಗಿತ್ತು ಗೈಸ್. ನಾನು ನೋಡಿ ಜಾಮೂನ್ ಮಾಡೋಕ್ಕೆ ಹೋಗ್ಬಿಟ್ಟು ಜಾಮೂನ್ ಸೀದೋಗಿದೆ, ಮತ್ತು ಶುಗರ್ ತುಂಬಾ ಜಾಸ್ತಿ ಪಾಕ ಬಂದಿದೆ, ಈ ರೀತಿ ಆಗಿದೆ. ಇವಾಗ ನಾನು ಇಲ್ಲಿಂದ ಹೊರಟಿದ್ದೀನಿ. ಇಲ್ಲಿಂದ ಇವಾಗ ನಮ್ಮೂರಿಗೆ ಹೋಗ್ತಾ ಇದ್ದೀನಿ, ಮನೆಗೆ ಹೊರಡ್ತಾ ಇದ್ದೀನಿ. ಇವಳು ಹೋಗ್ಬೇಡ ಅಂತವಳು, ಯಾಕೆ ಹೋಗ್ಬೇಡ ಅಂತ ಕೇಳಿಸ್ಕೊಳ್ಳೋಣ. ಯಾಕೆ ಶೋ ನಾನು ಹೋಗೋದು ಬೇಡವಾ? ಹೋಗೋ ಲಿಚ್ಚಿಕರ ಹಾಂ ಮತ್ತಲ್ಲ ಲೆದ್ದು ಕಲರ್ ಇದ್ದವ ಆ ಕುಯ್ಕೊಂಡ್ರಣ ಗೊತ್ತಾರಿ 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 ಬಾಯ್. ಲಿಚ್ಚಿ ಎಲ್ಲಿದ್ದಾವೆ? ರೆಡ್ ಕಲರ್ ದೊತ್ತವ ಮುಚ್ಚಿದವೆ ಓಕೆ. ಟೊಪ್ಪಿ ಹಾಡು ಹೇಳ್ತೀಯಲ್ಲ, ಹೇಳು. ಹೇಳವ. ಟೊಪ್ಪಿ ಆಡ್ಬೇಕು, ಹಾಂ ಟೊಪ್ಪಿ ಆಡ್ಬೇಕು, ಹಾಂ ಟೊಪ್ಪಿ ಟೊಪ್ಪಿ ಚಿನ್ನ ಟೊಪ್ಪಿ ನೀಟಾಗಿ ಹೇಳ್ಬೇಕು ಗೈಸ್. ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಈ ಟೊಪ್ಪಿ ಬೇಕಾ ಟೊಪ್ಪಿ ಅಂತ ಹಾಡನ್ನ ಹೇಳಿಸ್ತಾ ಇದ್ರು. ನೀವು ಇವಾಗಿನ ಮಕ್ಳಿಗೂ ಹೇಳ್ಕೊಡ್ತಾ ಇದ್ದಾರೆ. ಬೇಡವಂತೆ ನಿಮ್ಮ ದೊಡ್ಡಪ್ಪಗೆ ನೀನು. ಗೈಸ್, ನಮ್ಮ ಆಂಟಿ ಸೀಬೆಹಣ್ಣು ತೊಗೊಬಂದಿದ್ರು, ನಾನು ಸೀಬೆಹಣ್ಣು ತಿನ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀನಿ.
ಗೈಸ್ ಇವತ್ತು ಏನು ಈ ರೋಡಲ್ಲಿ ಹೋಗ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದೀರಾ. ಈ ರೋಡಲ್ಲಿ ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಗದ್ದೆಗೆ ಹೋಗಿ ಮಾವಿನ ಹಣ್ಣು ಕುಯ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಗೈಸ್. ನೋಡಿ ಗೈಸ್ ಇಲ್ಲಿ ಹುಣಸೆ ಹಣ್ಣು ಎಷ್ಟು ಬಿಡುತ್ತೆ ಅಂತ. ಗೈಸ್ ಫೈನಲಿ ಹೊಲದ ಹತ್ರ ಬಂದ್ವಿ. ಇನ್ನೂ ತುಂಬ ದೂರ ನಡ್ಕೊಂಡು ಹೋಗಬೇಕು. ಮತ್ತು ಹೊಲದಲ್ಲಿ ಲಾಸ್ಟ್ ಟೈಮು ನಾನು ಗಿಳಿ ಮಾವಿನಕಾಯಿನ ಕುಯ್ಕೊಂಬಂದಿದ್ದೆ. ಈ ಸರಿ ಬೇರೆ ಮಾವಿನಕಾಯಿನ ಕುಯ್ಕೊಂಬರೋಕೆ ಹೋಗ್ತಾ ಇದ್ದೀನಿ. ಗಿಳಿ ಮಾವಿನಕಾಯಿ ಫುಲ್ ಕಂಪ್ಲೀಟಾಗಿ ಖಾಲಿಯಾಗಿದೆ ಅಂತ ಅನಿಸುತ್ತೆ. ಚಿಕ್ಕ ಚಿಕ್ಕ ಮರಗಳು ಗೈಸ್, ಇಲ್ಲಿ ಎಲ್ಲವೂ ಕೂಡ ಚಿಕ್ಕ ಚಿಕ್ಕ ಮರಗಳೇ ಇರೋದು, ಮಾವಿನ ಮರಗಳು. ಗೈಸ್ ಈ ನೇಚರ್ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಅಂತ. ಮೈಂಡ್ ಫುಲ್ಲು ರಿಫ್ರೆಶ್ ಆಗುತ್ತೆ ಈ ಥರ ನೇಚರ್ ಮಧ್ಯೆ ಇದ್ದರೆ ಅಲ್ವಾ. ಏನು ಸಖತ್ತಾಗಿದೆ ನೋಡಿ. ಇಲ್ಲಿಂದ ನಮ್ಮ ಆಂಟಿ ಮನೆ ಜೋಳ ಹಾಕಿರೋದು ಇಲ್ಲಿಂದ ಅಲ್ಲಿ ತನಕ ಇದೆಯಂತೆ, ಎಂಟು ತನಕ ಎಷ್ಟು ಹಾಕಿದ್ದಾರೆ ನೋಡಿ. ಕೆಲವು ಜೋಳ ಸುಟ್ಟೋಗಿದ್ದಾವೆ ಬಿಸಿಲಿಗೆ. ಗೈಸ್ ಇವಾಗ ಮಾವಿನ ಮರದ ಹತ್ರ ಬಂದ್ವಿ. ಹೊರಗಡೆಯಿಂದ ಕಾಣಿಸ್ತಿಲ್ಲ, ಬಟ್ ಒಳಗಡೆ ತುಂಬಾ ಮಾವಿನ ಹಣ್ಣು ಇದೆ. ಇವಾಗ ಕುಯ್ಕೊಂಡು ಹೋಗೋಣ. ನೋಡಿ ಗೊಂಚಲಲ್ಲೇ ಎಷ್ಟೆಷ್ಟು ಮಾವಿನ ಹಣ್ಣು ಬಿಟ್ಟಿದೆ ಅಂತ. ತುಂಬಾ ಮಾವಿನ ಹಣ್ಣು ಬಿಟ್ಟಿದೆ ಗೈಸ್. ಇವಾಗ ಮಾಮೂಲಿ ಥರ ನಾನು ಯಾವಾಗಲೂ ಬಸ್ಸಿಗೆ ಹೋಗ್ತೀನಲ್ಲ ಅದೇ ರೋಡಿಗೆ ಬಂದ್ವಿ. ಇವಾಗ ಅಲ್ಲಿಂದ ಹೊಲದಿಂದ ಹೋಗ್ತಾ ಇದ್ದೀವಿ ನಡ್ಕೊಂಡು. ಫುಲ್ಲು ನೇಚರ್ ಇದೆ ನೋಡಿ ಗೈಸ್, ಫುಲ್ಲು ಮರಗಳು. ಗೈಸ್ ನಮ್ಮ ಈಕ್ಷು 1 ವರ್ಷನೂ ಆಗಿರ್ಲಿಲ್ಲ ಅನ್ಸುತ್ತೆ. ಇಲ್ಲೊಂದು ದಾಸಳ್ಳಿ ಅಮ್ಮ ಅಂತ ಒಂದು ದೇವ್ರಿದೆ, ಅಲ್ಲಿ ಹೋಗಿ ಕೋಳಿ ಕುಯ್ಸ್ಕೊಂಡ್ ಬಂದಿದ್ವಿ. ಇಲ್ಲಿಂದ ಸ್ವಲ್ಪ ಒಳಗೆ ಹೋಗ್ಬೇಕು. ಎಲ್ಲಿಗೆ ಎಲ್ಲಿಗೆ ಏನಕ್ಕೆ? ನಾನು ನೋಡ್ತೇನೆ. ಏನು ನೋಡ್ತೀಯಾ? ಕೈ ಮುಗಿತೇನೆ. ಕೈ ಮುಗಿತೀಯಾ? ಯಾರಿಗೆ? ಅದಕ್ಕೆ ಇಲ್ಲಿಂದನೇ ಮುಗಿ, ಇಲ್ಲಿಂದನೇ ಮುಗಿ. ಬೈಕ್ ಬಂದರೆ ನಿನ್ನ ತಿನ್ನಲ್ಲ, ಹೋಗಿ ಮುಗಿ. ಸೊ ಗೈಸ್ ಇವಾಗ ನಾನು ಹೋಗ್ತಾ ಇದ್ದೀನಿ ಗೈಸ್. ಅವಳಂತೂ ಈಕ್ಷಾ ತುಂಬಾ ಅಳ್ತಾ ಇದ್ಲು ನಾನು ಬರಬೇಕಾದ್ರೆ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೈ ಗೈಸ್, ಲವ್ ಯು ಆಲ್.